ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ನಾನಾ ಗೊಂದಲಗಳಿಗೆ ಪರಿಹಾರ ನನ್ನ ಮನಸ್ಸೇ ಒಂದು ಅದ್ಭುತವಾದ ಜಗತ್ತು. ಓಶೋ ಅನ್ನತಕ್ಕಂಥ ಒಂದು ದೊಡ್ಡ ಸಮುದ್ರ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ, ಗುರುಜಿ ಓಶೋ ಬಗ್ಗೆ ಮಾತಾಡಿ ಅಂತ. ಓಶೋ ಅನ್ನತಕ್ಕಂಥ ಒಂದು ದೊಡ್ಡ ಸಮುದ್ರ. ನಾವು ಸ್ವಲ್ಪ ದೂರ ಈಜ್ಬಿಟ್ಟು ಮುಳುಗ್ಬಿಟ್ಟು ಒಳಗಡೆ ಸ್ವಲ್ಪ ನೋಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ದಂಗೆ ಓಶೋ ಬಗ್ಗೆ ಮಾತಾಡೋದು. ಆದರೂ ಕೂಡ ಈಗಿನ ಕಾಲಘಟ್ಟದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ನಾನಾ ಗೊಂದಲಗಳಿಗೆ ಪರಿಹಾರ ಓಶೋವರ ಅದ್ಭುತವಾದ ಜ್ಞಾನ. ನಾನು ಈ ವಿಡಿಯೋ ಮಾಡೋದ ಪರ್ಪಸ್ ಏನಪ್ಪ ಅಂದರೆ, ನಾನು ಕೆಲವಾರು ವಿಚಾರಗಳ ಬಗ್ಗೆ ಚಿಂತನೆ ಮಾಡಬೇಕಾದಾಗ ನಾನಾ ಪ್ರಶ್ನೆಗಳು ಬರ್ತವೆ. ಕ್ರಿಟಿಸಿಸಮ್ ಬರುತ್ತೆ, ಕೆಲವರು ಕೆಟ್ಟದಾಗ ಬೈತಾರೆ, ಕೆಲವರು ಹೊಗಳ್ತಾರೆ, ಕೆಲವು ದ್ವಂದ್ವಗಳಿದೆ. ತುಂಬ ಮನಸ್ಸಿನಲ್ಲಿ ದ್ವಂದ್ವಗಳಿದೆ. ನಿಮ್ಮೆಲ್ಲ ಮನಸ್ಸಿನ ದ್ವಂದ್ವಗಳಿಗೆ ಪರಿಹಾರ ಸಿಗಬೇಕು ಅಂದರೆ ವೆರಿ ಸಿಂಪಲ್. ಮೊದಲು ಓಶೋ ಅವರ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿ. ಎಲ್ಲ ಕಡೆ ಸಿಗುತ್ತೆ, ಡಿಫ್ರೆಂಟ್ ಲ್ಯಾಂಗ್ವೇಜ್ಗಳಲ್ಲಿ ಸಿಗುತ್ತೆ. ಇಂಗ್ಲೀಷಲ್ಲಿ ತುಂಬ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಹಿಂದಿ ಇದೆ. ಯಾವುದೋ ಒಂದು ತಗೊಳ್ಳಿ, ಸುಮ್ಮನೆ ರ್ಯಾಂಡಮಾಗಿ ಎನಿಥಿಂಗ್ ಓದಕ್ಕೆ ಪ್ರಾರಂಭ ಮಾಡಿದಾಗ, ಓದುವಾಗ ಅವರ ಜ್ಞಾನದ ಜೊತೆ ನಿಮ್ಮ ಮನಸ್ಸು ವಿಕಾಸವಾಗುತ್ತೆ, ತೆರೆದುಕೊಳ್ತಾ ಹೋಗುತ್ತೆ. ಬಿಡುವಾಗ ಓದಿ ಸಾಕು. ಒಂದು ಪುಸ್ತಕ, 2 ಪುಸ್ತಕ, 3 ಪುಸ್ತಕ ತಗೊಂಡು ಓದ್ತಾ ಹೋದಾಗ ನಿಮಗೆ ಗುರುವಿಲ್ಲದ ಜ್ಞಾನ ನಿನ್ನಲ್ಲೇ ಅರಿವು ಮೂಡುತ್ತೆ. ಅರಿವೇ ನಿಜವಾದ ಗುರು ಅಂತೀವಲ್ವಾ? ನಿನ್ನ ಮನಸ್ಸಿನಲ್ಲಿ ಒಂದು ಪರಿಪಕ್ವವಾದ ಜ್ಞಾನ ಬರುತ್ತೆ. ಈ ಜಗತ್ತಿನಲ್ಲಿ ನಡೀತಕ್ಕಂಥ ದೊಂಬರಾಟಗಳ ಬಗ್ಗೆ ಅರಿವು ಮೂಡುತ್ತೆ. ನೀವು ಅದರ ಜೊತೆ ಯುದ್ಧ ಮಾಡೋಕ್ಕೆ ಹೋಗಲ್ಲ, ಅದರಿಂದ ವಿಮುಖರಾಗುತ್ತೀರಾ. ಅಂದರೆ ಎಷ್ಟೊಂದು ಸುಳ್ಳುಗಳು ತುಂಬಿಕೊಂಡಿದೆ. ಈ ಸುಳ್ಳುಗಳನ್ನೇ ಉಪಯೋಗಿಸ್ಕೊಂಡು ಸಾಮ್ರಾಜ್ಯವನ್ನು ಎಷ್ಟೊಂದು ಜನ ಕಟ್ಟಿದ್ದಾರೆ. ಮನಸ್ಥಿತಿಗಳು ಹೇಗಿದೆ? ನನ್ನ ಮನಸ್ಸೇ ಒಂದು ಅದ್ಭುತವಾದ ಜಗತ್ತು, ಆದರೆ ಎಲ್ಲವೂ ತುಂಬಿದೆ. ಯಾವುದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು, ನಾನು ಸುಖವಾಗಿರೋಕ್ಕೆ, ನಾನು ನೆಮ್ಮದಿಯಾಗಿರೋಕ್ಕೆ. ಯಾವುದರಿಂದ ಮೊದಲು ಪ್ರಾರಂಭ ಆಗುವುದೇ ನಿನ್ನಿಂದ. ನಿನ್ನಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ಮೊದಲು ಪರಿಹರಿಸು. ಆಮೇಲೆ ನಿನ್ನ ಸುತ್ತಲಿರತಕ್ಕಂಥ ಸಂಬಂಧಗಳಿಂದ ಸಿಗತಕ್ಕಂಥ ದ್ವಂದ್ವಗಳನ್ನು ಅದನ್ನು ಪರಿಹರಿಸು. ಆಮೇಲೆ ನೀನು ಸಮಾಜಕ್ಕೆ ಹೋಗು, ಅಲ್ಲಿ ಪರಿಹರಿಸು. ಸಮಾಜದಿಂದ ಆಧ್ಯಾತ್ಮದ ಕಡೆ ಹೋಗು, ಅದನ್ನು ಅರ್ಥ ಮಾಡ್ಕೋ. ಈ ಚಿಂತನೆಯಲ್ಲಿ ನಮ್ಮ ಮನಸ್ಸು ಸಾಗುತ್ತೆ. ಓಶೋ ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭವಾದಾಗ ಆಗ ಎಷ್ಟೊಂದು ಅದ್ಭುತವಾದ ಜ್ಞಾನ ನಿಮಗೆ ಬರುತ್ತೆ ಅಂದರೆ, ಅಯ್ಯೋ ಯಾಕೆ ನಾನು ಒದ್ದಾಡ್ತಾ ಇದ್ದೀನಿ, ಯಾಕೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀನಿ, ಎಷ್ಟು ಖುಷಿಯಾಗಿರ್ಬೋದು, ನನ್ನಲ್ಲಿ ಎಷ್ಟೊಂದು ಆನಂದ ಇದೆ ಅಂತ ನೀವೇ ಕಂಡ್ಕೋತೀರ. ಸರಳವಾಗಿ, ಸ್ವಲ್ಪ ಖರ್ಚಾಗ್ಬೋದು, ಪುಸ್ತಕ ತಗೊಳ್ಳೋಕೆ ಅಷ್ಟೇ. ಸರಳವಾಗಿ ಅದ್ಭುತ ಸತ್ಯ ನಿಮಗರಿವಾಗುತ್ತಲ್ಲ, ಅದೇ ನಿಜವಾದ ಸತ್ಯ. ಬೇರೆಯವ್ರು ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ತೀವಲ್ವ, ಅದು ಟೆಂಪ್ರರಿ. ನಿನ್ನಲ್ಲೇ ಒಂದು ಅರ್ಥ ಆಗುತ್ತೆ, ಎಸ್ ಜಗತ್ತಂದ್ರೆ ಇದು, ಸಂಬಂಧ ಇದು, ಸಂಸಾರ ಅಂದ್ರೆ ಇದು, ಸೊ ನಾನು ಹೇಗಿರಬೇಕು, ನನಗೇನು ಬೇಕು ಅನ್ನತಕ್ಕಂಥದ್ದು ಅರಿವು ನಿಮಗೆ ಆಳವಾಗಿ ಸ್ಟ್ರಾಂಗಾಗಿ ಬಂದ್ಬಿಟ್ಟಾಗ ಬೇರೆದನ್ನೆಲ್ಲವನ್ನು ನಾವು ನೆಗ್ಲೆಕ್ಟ್ ಮಾಡಲ್ಲ. ಹೌ ಟು ಮ್ಯಾನೇಜ್ ಅಂದರೆ, ನಾನು ಈ ಸೃಷ್ಟಿಯನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಇಲ್ಲಿರತಕ್ಕಂಥ ವ್ಯತ್ಯಾಸಗಳಲ್ಲೇ ನನ್ನ ಬದುಕನ್ನು ಕಾಣಬೇಕು, ಅಲ್ಲೇ ಆನಂದವನ್ನು ಕಾಣಬೇಕು. ಆ ದಿಶೆಯಲ್ಲಿ ನಿನ್ನ ಮನಸ್ಸು ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮಾಡೋದು, ಸುಮ್ಮನೆ ಪುಸ್ತಕ ತಗೊಂಡು ಓದಲು ಪ್ರಾರಂಭಿಸಿ. ಅದಾದ ಮೇಲೆ ಕೆಲವು ಕಡೆ ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಓಶೋ ಧ್ಯಾನ ಮಂದಿರಗಳಿರ್ತವೆ, ಅಲ್ಲಿ ಕೆಲವಾರು ವರ್ಕ್ಶಾಪ್ ಮಾಡ್ತಿರ್ತಾರೆ. 3 ದಿನ, 5 ದಿನ, 6 ದಿನ ಅನುಕೂಲತೆ ಇದ್ದರೆ ಅಲ್ಲಿ ಹೋಗಿ ಕೆಲವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆ ಪರಿಸರವನ್ನು, ಆ ಜ್ಞಾನವನ್ನು ಆನಂದಿಸಿ ಅಷ್ಟೇ. ಅಲ್ಲಿ ಹೋಗಲೇಬೇಕು ಅಂತೇನಿಲ್ಲ. ಇಲ್ಲೇ ಜ್ಞಾನ ಬಂದು ಸಾಮಾನ್ಯ ಬದುಕಿನಲ್ಲೇ ಸಂತೋಷವಾಗಿರತಕ್ಕಂಥ ಟೆಕ್ನಿಕ್ಸು ಕೂಡ ಓಶೋ ಅವ್ರ ಹತ್ರ ಇದೆ. ಅದು ನೋಡ್ತಾ ಹೋಗಬೇಕು.
ಸೊ ನಮ್ಮ ಭಾರತ ದೇಶದಲ್ಲಿ ಓಶೋ ಅವರಿಗೆ ದೊಡ್ಡ ಯುದ್ಧ ನಡೀತು. ನಮ್ಮ ಭಾರತ ದೇಶದವರ ಒಂದು ಮೌಢ್ಯದ ಮನಸ್ಸುಗಳಿಗೆ ಜೊತೆಗೆ ಸುಸಂಸ್ಕೃತ ಸಂಸ್ಕಾರವಂತ ಮನಸ್ಸುಗಳ ನಡುವೆ, ಓಶೋ ಅವರ ಮನಸ್ಸುಗಳ ನಡುವೆ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧ ಪ್ರಾರಂಭ ಆಗಿ ಓಶೋ ಅವರು ಅಮೆರಿಕಕ್ಕೆ ಹೋದರು. ಅಲ್ಲಿ ಹೋದಾಗ ಒಂದು ದೊಡ್ಡ ಸ್ಟೇಟ್ ಕಟ್ಬಿಟ್ರು. ಅಲ್ಲಿ ಅಮೆರಿಕದವ್ರಿಗೆ ಭಯ ಸ್ಟಾರ್ಟ್ ಆಯಿತು, ಕ್ರಿಶ್ಚಾನಿಟಿನೇ ಹೋಗ್ಬಿಡುತ್ತೆ, ಎಲ್ಲ ಓಶೋ ಫಾಲೋವರ್ಸ್ ಆಗಿಬಿಡ್ತಾರೆ ಅನ್ನುವಷ್ಟು ಭಯ ಶುರುವಾಯಿತು. ಸಪ್ರೇಟ್ ಏರ್ಪೋರ್ಟು, ರೋಲ್ಸ್ ರಾಯ್ಸ್ ಕಾರ್ಗಳು, ಲಕ್ಸುರಿ ಎಲ್ಲ ಬಂತು. ಸೊ ಅಲ್ಲಿ ಓಶೋ ಹೇಳಿದ್ರು, ಲಕ್ಸುರಿ ಕ್ಯಾನ್ ಬಿ ಎಂಜಾಯ್ಡ್, ನಿನಗಿರ್ತಕ್ಕಂಥದ್ದನ್ನು, ಪ್ರಕೃತಿನ ಸಿಗಿರ್ತಕ್ಕಂಥದ್ದನ್ನು ಅನುಭವಿಸು, ತಪ್ಪೇನಿಲ್ಲ. ಸನ್ಯಾಸ ಅಂದರೆ ಎಲ್ಲವನ್ನು ಬಿಟ್ಟುಬಿಡೋದಲ್ಲ, ಎಲ್ಲವನ್ನು ಅನುಭವಿಸು. ಆದರೆ ಅನುಭವದ ಮೇಲೆ ನಿನಗೆ ಹಿಡಿತವಿರಬೇಕು. ಆಗೇನು ಮಾಡಿದ್ರು, ಅಮೆರಿಕನ್ ಗೌರ್ಮೆಂಟ್ ಅವ್ರನ್ನ ಯಾವುದೋ ಟ್ಯಾಕ್ಸ್ ವಿಚಾರಕ್ಕೆ, ಬೇರೆ ಬೇರೆ ವಿಚಾರಕ್ಕೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಿ ಸ್ಲೋ ಪಾಯ್ಸನ್ ಮಾಡಿದ್ರು. ನೋಡಿ, ಸ್ಲೋ ಪಾಯ್ಸನ್ ಮಾಡೋದು ಎಲ್ಲರಿಗೂ ಗೊತ್ತಾಯಿತು, ಸಿಬ್ಬಂದಿಗಳಿಂದ ಗೊತ್ತಾಯಿತು, ಓಶೋ ಅವ್ರಿಗೆ ಗೊತ್ತಾಯಿತು. ಆದರೆ ಎಷ್ಟು ಪವರ್ಫುಲ್ ಅಂದರೆ, ಆ ಸಿಬ್ಬಂದಿಗಳನ್ನು ಕೂಡ ಅವರು ಬದಲಾಯಿಸಿ, ಅವರ ಮನಸ್ಸನ್ನು ಬದಲಾಯಿಸಿ, ಅವರ ಸಹಕಾರ ತಗೊಂಡು, ಏರ್ಪೋರ್ಟ್ ಸಹಕಾರ ತಗೊಂಡು ಅಮೇರಿಕಾದಿಂದ ತಪ್ಪಿಸ್ಕೊಂಡು ಇಂಡಿಯಾಗೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ನೋಡಿ, ಎಷ್ಟು ಜನರ ಸಹಕಾರ ಇರುತ್ತೆ ನೋಡಿ. ಸೊ ಅಲ್ಲಿಂದ ಬಂದರು. ಬಂದ ಮೇಲೆ ಇಲ್ಲಿ 3 ವರ್ಷ ಮೌನವಾಗಿದ್ದರು. ಆಮೇಲೆ 1990 ಅವರು ದೇಹ ತ್ಯಾಗ ಮಾಡಿದ್ರು. ಈಗ ನೆಕ್ಸ್ಟ್ ಸ್ವಲ್ಪ ಸಿಂಪಲ್ ಕಾನ್ಸೆಪ್ಟ್ ಆಫ್ ಓಶೋ ನಾನು ನಿಮಗೆ ಹೇಳ್ಬಿಡ್ತೀನಿ. ಅದು ಹೇಳಿದ್ನಲ್ಲ, ಸಮುದ್ರದ ಬಗ್ಗೆ ಸ್ವಲ್ಪ ದೂರ ಈಜ್ಬಿಟ್ಟು ಮಾತಾಡ್ದಂಗೆ ಓಶೋ ಬಗ್ಗೆ ಅಷ್ಟೊಂದು ವಿಸ್ತಾರವಾದ ಜ್ಞಾನ ಇದೆ. ಅವ್ರ ಲೈಬ್ರರಿಗೆಲ್ಲ ಪುನಾದಲ್ಲಿ ನಾನು 10 ಡೇಸಲ್ಲಿ ಓಶೋ ಕ್ಯಾಂಪಲ್ಲಿದ್ದೆ, ಅಲ್ಲಿ ಆಶ್ರಮದಲ್ಲಿದ್ದೆ. ಆ ಲೈಬ್ರರಿ ನೋಡಿದ್ದೀನಿ, ಬೇಕಾಷ್ಟು ಪ್ರವಚನ ಕೇಳಿದ್ದೀನಿ, ಪುಸ್ತಕಗಳನ್ನೆಲ್ಲ ಓದಿದ್ದೀನಿ, ಎಲ್ಲವನ್ನು ಓದಿ ಕೆಲವರು ಧ್ಯಾನಗಳನ್ನು ತುಂಬ ಅಭ್ಯಾಸ ಮಾಡಿದ್ದೀನಿ. ತುಂಬ ಜನ ಏನೇನೀಗ ದೊಡ್ಡ ದೊಡ್ಡ ಸ್ಪಿರಿಚುವಲ್ ಮಾಸ್ಟರ್ಸ್ ಇರ್ತಾರಲ್ಲ, ಆಕ್ಚುಲೆಲ್ಲ ಓಶೋ ನಾಲೆಡ್ಜನ್ನೇ ಅವರು ನಾನಾ ರೂಪದಲ್ಲಿ ಅವರದೇ ಆದ ಸ್ಟೈಲ್ ಆಗ್ತಾರಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಇಟ್ಸ್ ಇಂಪಾರ್ಟೆಂಟ್ ಸುಮ್ಮನೆ ಗ್ಲಿಂಪ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡಿ, ಓಶೋರವರ ಮೂಲ ತತ್ವ ಏನಪ್ಪ ಆಗಿತ್ತು ಅಂದರೆ, ಮನಸ್ಸಿನಲ್ಲಿರತಕ್ಕಂಥ ನಿನ್ನ ದ್ವಂದ್ವಗಳನ್ನು, ಚಿಂತನೆಗಳನ್ನು, ನಿನ್ನ ಆಲೋಚನೆಗಳನ್ನು ಈ ಸಮಾಜ ನಿನಗೆ ಬಿತ್ತಿದೆ. ಇಷ್ಟೇ. ಆ್ಯಕ್ಚುಲಿ ಇವ್ರು ವೆರಿ ಕ್ಲಿಯರ್. ನಿನ್ನ ಮನಸ್ಸು ಮುಗ್ಧ, ಏನೇನೂ ಇಲ್ಲ. ನಿನ್ನ ಮನೆಯಿಂದ ಪ್ರಾರಂಭವಾಗಿ, ಸಮಾಜದಿಂದ ಪ್ರಾರಂಭವಾಗಿ, ಆಧ್ಯಾತ್ಮಿಕ ಗುರುಗಳಿಂದ ಪ್ರಾರಂಭವಾಗಿ, ಧರ್ಮ ಗುರುಗಳಿಂದ ಪ್ರಾರಂಭವಾಗಿ, ದೇವರು ಅನ್ನತಕ್ಕಂಥ ತಪ್ಪು ಕಲ್ಪನೆಯಿಂದ ಪ್ರಾರಂಭವಾಗಿ ಎಲ್ಲವನ್ನ ತಪ್ಪು ತಿಳುವಳಿಕೆಗಳನ್ನು ನಿನ್ನಲ್ಲಿ ತುಂಬಿದ್ದಾರೆ. ಅದನ್ನು ನಿಧಾನವಾಗಿ ಒಂದನ್ನೇ ಬಿಡಿಸ್ಕೋತಾ ಹೋಗು. ಆಗ ನಿನ್ನಲ್ಲಿ ಪರಿಪೂರ್ಣವಾದ ಮುಗ್ಧತೆ, ಆನಂದ, ಖಾಲಿಯತನ ಅರ್ಥ ಆಗುತ್ತೆ. ಇಷ್ಟೇ ಸರಳವಾಗಿ ಎಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ ತುಂಬಿರ್ತಕ್ಕಂಥದ್ದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಹೆಂಗೆ ಅಂದರೆ, ಅವರು ದೇವರ ಬಗ್ಗೆ ಮಾತಾಡಿದ್ರೆ ಸಾಕು, ಎಷ್ಟೊಂದು ಜನ ಅದನ್ನು ಅಪೋಸ್ ಮಾಡ್ತಾರೆ. ನಾವು ಕೂಡ ಮಾತಾಡೋಕ್ಕಾಗೋದಿಲ್ಲ, ಸತ್ಯವನ್ನು ಹೇಳೋಕ್ಕಾಗೋದಿಲ್ಲ. ಮೊನ್ನೆ ಒಬ್ಬ ಯಾರೋ ಸುಮ್ಮನೆ ಈ ಡೊಂಗಿ ಗುರುಗಳೆಲ್ಲ ಇದ್ಬಿಟ್ಟಿರ್ತಾರೆ, ಮೈ ಮೇಲೆ ದೇವ್ರು ಬಂದಂಗೆ ಆಟ ಆಡ್ತಾರೆ. ಅವ್ರ ವಿರುದ್ಧ ಮಾತಾಡೋರು ಭಕ್ತರುಗಳು ನನಗೂ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಎಲ್ಲ ಏನೇನೆಲ್ಲ ಕೆಟ್ಟದಾಗ ಮಾತಾಡ್ತಾರೆ, ಕಾಮೆಂಟ್ ಏನೆಲ್ಲ ಕೆಟ್ಟದ್ದು ಮಾಡ್ತಾರೆ. ದೇವರು ಮೈ ಮೇಲೆ ಬರಲ್ಲ ಅಂದರೆ ಸಾಕು. ನೆನ್ನೆ ದಿನ ಒಬ್ಬರು ಫೋನ್ ಮಾಡಿದ್ರು ನನಗೆ, ವಿಚಾರಗಳನ್ನು ಕೇಳಿ. ಒಬ್ಬರ ಮೇಲೆ ಹನುಮಂತ ದೇವ್ರು ಬರುತ್ತಂತೆ, ಇವರು ಸೋದರ ಮಾವನ ಕಾಯಿಲೆ ಬಂದ್ಬಿಟ್ಟಿತ್ತಂತೆ, ಹೋದ್ರಂತೆ, ಅವರು ತೀರೋಗ್ಬಿಡ್ತಾರೆ ಅಂತ ಹೇಳಿದ್ರಂತೆ. 50 years ಏಜು, ಹಾರ್ಟ್ ಪ್ರಾಬ್ಲಮ್ಮು, ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಹೋಗಿದ್ದಾಗ ಇಲ್ಲಪ್ಪ ಸತ್ತೋಗ್ತಾರೆ ಅಂತ ಹೇಳಿದ್ರಂತೆ. ಹಾಗೆ ಹೇಳಿದ ತಕ್ಷಣ ಸತ್ತೋದ್ರಂತೆ, ಸ್ವಲ್ಪ ದಿನ ಸತ್ತೋದ್ರಂತೆ. ನೋಡಿ ಗುರುಗಳೇ ಹೆಂಗೆ ಸತ್ಯ ಹೇಳಿದ್ರು ಅಂದರು. ನಾನು ಕೇಳಿದೆ, ಎಷ್ಟಪ್ಪ ವಯಸ್ಸು? 50 ವರ್ಷ. ಸೊ ಬಂದಿರೋದು ಯಾರು? ದೇವರು ಅಂದ್ರೇನು? ಸರ್ವಶಕ್ತ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು. ಇನ್ನು ಭೂಮಿ ಸೃಷ್ಟಿ ಮಾಡೋ ಸುಮ್ಮನೆ ನವಗ್ರಹಗಳು, ಇನ್ನೂ ಸಾವಿರಾರು ಗ್ರಹಗಳಿದೆ. ಇಂಥ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಅವನ ಮೇಲೆ ಬಂದಿದ್ದ. ನೀನು ಹನುಮಂತ ಅಂತ ಹೇಳಿದೆ. ಹನುಮಂತ ಎಂಥ ಮಹಾನ್ ಶಕ್ತಿವಂತ, ಸೂರ್ಯನ ಹತ್ತಿರಕ್ಕೆ ಹೋದಂಥವನು, ಅಂಥ ಶಕ್ತಿವಂತ ದೇವರು. ನೋಡಪ್ಪ, ನಿಮ್ಮ ಸೋದರ ಮಾವನ ಕಾಯಿಲೆ ಬಂದಿದೆ, ಕರ್ಕೊಂಡ್ಬಾ ನಮ್ಮ ಆಶ್ರಮಕ್ಕೆ, ಅವನು ಇಲ್ಲಿರಲಿ, ಅವನಿಗೆ ಯಾವುದೇ ಔಷಧಿ ಕೊಡಬೇಡ, ನಾನು ವಾಸೆ ಮಾಡ್ತೀನಿ. ಅವ್ನಿಗಿನ್ನೂ 50 ವರ್ಷ, ಅವನೇನೇನೇ ಕರ್ಮಗಳನ್ನು ಮಾಡಿದ್ದಾನೆ ಎಲ್ಲವನ್ನೂ ನಾನು ತಗೋತೀನಿ, ಅವ್ನು ಚೆನ್ನಾಗಿ ಇಡ್ತೀನಿ ಅಂತ ಹೇಳಿ ಅವನ ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿಸ್ಕೊಬಂದು ಯಾವುದೇ ಔಷಧಿ ಕೊಡದೆ ಕಾಯಿಲೆ ವಾಸೆ ಮಾಡಿ
ಬಿಟ್ಟಿದ್ರೆ ಅದು ದೇವರು ಮೈ ಮೇಲೆ ಬಂದಿದೆ ಹೇಳಿದೆ ಅಂತ ಅಲ್ವೇನ್ರಿ. ಇದನ್ನು ಆಪೋಸ್ ಮಾಡಿದ್ರೆ ನಾನು ಅಲ್ಲೋಗಿ ಹೇಳ್ಬಿಟ್ರೆ ಸುಳ್ಳು ಹೇಳ್ಬಿಟ್ರೆ ಅಷ್ಟಾದ ನಾನು ಹೊಡೆದಾಕ್ಬಿಡ್ತಾರೆ. ಯಾಕೊಂದು ಎಕ್ಸಾಂಪಲ್ ಹೇಳ್ದೆ ಇದು ನಾನು ನಿಮಗೆ ಅಂದರೆ, ಈ ರೀತಿ ಈಗಲೂ ಮನಸ್ಥಿತಿಗಳಿದೆ. ನಾನಾ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಆಗಿನ ಕಾಲದಲ್ಲಿ ಓಶೋರವರು ದೇವರ ಬಗ್ಗೆ ನಿಮ್ಮಲ್ಲಿ ತಪ್ಪು ಕಲ್ಪನೆ ಇದೆ ಅಂದಾಗ ಇನ್ನು ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಅಪೋಸ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೇಜ್ ಹೋದ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಹೆಂಗೆ ಓಶೋರನ್ನ ಆಪೋಸ್ ಮಾಡಿ 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 ಸತ್ಯವನ್ನು ಎಷ್ಟೋ ಕಡೆ ಮುಚ್ಚಿಟ್ಬಿಟ್ರು. ನೆಕ್ಸ್ಟ್ ಎಕ್ಸಾಂಪಲ್, ಓಶೋ ಆಶ್ರಮದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಜಾಸ್ತಿ ನಡೆಯುತ್ತೆ ಅಂದರು. ಬಟ್ ನೋಡಿ, ಅಲ್ಲಿ ಅವರು ಹೇಳ್ಕೊಟ್ಟಂಥ ವಿಧಾನ ಏನಪ್ಪ ಅಂದರೆ, ತುಂಬ ಜನ ವಿದೇಶಿಗರು ಬರ್ತಾಯಿದ್ರು, ಯಂಗ್ಸ್ಟರ್ಸ್ ಎಲ್ಲ ಬರ್ತಾಯಿದ್ರು. ಯಾವುದೇ ಶಕ್ತಿಯನ್ನು, ಸೆಕ್ಸ್ ಎನರ್ಜಿ, ಸೃಷ್ಟಿ ಕ್ರಿಯೆಗೆ ಮೂಲ ಅದೇ, ಅದಿಲ್ಲ ಅಂದರೆ ಯಾವ ಸೃಷ್ಟಿಯೂ ಇಲ್ಲ. ಅದೇ ಶಕ್ತಿಯನ್ನು ನೀವು ಆಧ್ಯಾತ್ಮಿಕವಾಗಿ ಉಪಯೋಗಿಸ್ಕೊಂಡು ಅತ್ಯುನ್ನತವಾದ ಸಮಾಧಿಯ ಸ್ಥಿತಿ, ಮನಸ್ಸಿನ ಆನಂದವನ್ನು ಪಡೆಯಬಹುದು. ಹೇಗೆ? ಒಬ್ಬರು ಇಷ್ಟಪಟ್ಟರೆ ಮಾತ್ರ. ಇಷ್ಟಪಡದೆ ಅತ್ಯಾಚಾರ ಮಾಡೋಂಗಿಲ್ಲ. ಒಂದು ಹೆಣ್ಣು ಇನ್ನೊಂದು ಗಂಡು ಎರಡು ಉಪಯೋಗಿಸ್ಕೊಂಡು ಸ್ಥೂಲವಾಗಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಎನರ್ಜಿ, ಸೂಕ್ಷ್ಮವಾಗಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಎನರ್ಜಿ, ಸೆಕ್ಸ್ ಎನರ್ಜಿಯನ್ನು ಉಪಯೋಗಿಸ್ಕೊಂಡು, ಯಾಕೆಂದರೆ ಅದರಲ್ಲಿ ಅತ್ಯುನ್ನತವಾದ ಆನಂದ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಇಮ್ಮಡಿಗೊಳಿಸಿ, 1000 ಪಟ್ಟು ಇಮ್ಮಡಿಗೊಳಿಸಿ, ಕುಂಡಲಿನಿ ಶಕ್ತಿ ಅನ್ನತಕ್ಕಂಥ ಅದ್ಭುತವಾದ ಅಂತರ್ಶಕ್ತಿ ಇದೆಯಲ್ಲ, ಸೆಕ್ಸ್ ಎನರ್ಜಿ, ಅದನ್ನು ಉಪಯೋಗಿಸ್ಕೊಂಡು ನೀನು ಪರಮಾನಂದವನ್ನು ಪಡೆದು ಅದನ್ನು ಅಲ್ಲಿಗೆ ಬಿಟ್ಬಿಡು. ದೇಹವನ್ನು ಬಿಟ್ಬಿಡು ಅಂದರೆ ದೇಹವನ್ನು ಮೀರಿ, ಮನಸ್ಸನ್ನು ಮೀರಿ ಆನಂದದ ಸ್ಥಿತಿಯಲ್ಲಿ ಇರು. ಆಗ ಈ ಯಾವುದೇ ಸಂಬಂಧಗಳು ಇಲ್ಲ. ಆ ಸ್ಥಿತಿಯನ್ನು ತಲುಪಬೇಕಾದರೆ ಕೆಲವಾರು ವಿಧಾನಗಳಿಂದ ಅವರು ಇದನ್ನು ಹೇಳ್ಕೊಟ್ರು, ತಂತ್ರಗಳನ್ನು. ಅದೇನು? ಇಬ್ಬರು ಸ್ವೀಕರಿಸಿದಾಗ ಮಾತ್ರ. ಸೊ ಅದೇ ಅದ್ಭುತ ಶಕ್ತಿ, ಅದೇ ಶಕ್ತಿ ಎಲ್ಲವೂ ಅದ್ರ ಮೇಲೆ ನಿಂತಿರ್ತಕ್ಕಂಥದ್ದು. ಇದನ್ನು ತಪ್ಪಾಗಿ ತಿಳ್ಕೊಂಡು ಅದನ್ನು ಕಾಮನ್ ಲೋ ಲೆವೆಲ್ ಸೆಕ್ಸುವಲ್ ಆ್ಯಕ್ಟಿವಿಟೀಸ್ಗೆ ಹೋಲಿಸಿ ತುಂಬ ಗಲಾಟೆ ಮಾಡಿದ್ರು. ಬಟ್ ಅದು ಇನ್ನರ್ ಟೆಕ್ನಿಕ್, ಅದೇನು ಅಂತರ್ಗತವಾಗಿರ್ತಕ್ಕಂಥ ಶಕ್ತಿಯನ್ನು ಮತ್ತು ತಿಳುವಳಿಕೆಯನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಲೇ ಇಲ್ಲ. ಯಾಕೆಂದರೆ ಎಲ್ಲ ಟ್ರೆಡಿಷನಲ್ ಅಂತ ಹೇಳ್ಕೊಂಡು, ಮೌಢ್ಯದಲ್ಲಿ ಸಿಲುಕಾಕೊಂಡು, ಸುಳ್ಳುಗಳನ್ನು ಹೇಳ್ಕೊಂಡು, ಹಣ ಮಾಡಿಕೊಂಡು, ನಂಬಿಕೆಗಳ ಮೇಲೆ ಆಟ ಆಡ್ಕೊಂಡಿರ್ತಕ್ಕಂಥ ಜನಗಳೇ ನಮ್ಮ ಭಾರತದಲ್ಲಿ ಜಾಸ್ತಿ. ಸೊ ಆ ಜಾಸ್ತಿಯ ಗುಂಪು ಬಂದಾಗ ಅಲ್ಲಿ ಸತ್ಯವಾಗಿ ಹೋರಾಟ ಮಾಡೋದು ತುಂಬ ಕಷ್ಟ. ಸೊ ಓಶೋರವರು ಹೋರಾಟ ಮಾಡಿ 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 ಕೊನೆಗೆ ತಮ್ಮ ಇರತಕ್ಕಂಥ ಅದ್ಭುತವಾದ ಶಕ್ತಿಯನ್ನು ಸಮಾಜಕ್ಕೆ ಕೊಟ್ಟು ಅವರು ಹೋದರು. ಕೊನೆಗೆ ಅವರನ್ನು ಕೊಲೆ ಮಾಡಿದ್ದೇ ಈ ಸಮಾಜ, ಈ ಮನಸ್ಸುಗಳು ಧರ್ಮದಲ್ಲಿ, ಅಂಧಕಾರದಲ್ಲಿ, ದೇವರಿಬ್ಬ ತಪ್ಪು ತಿಳುವಳಿಕೆಯಲ್ಲಿ ಬಂಧಿತವಾದ ಮನಸ್ಸುಗಳಿಂದನೇ ಅವರು ಕೊಲೆ ಆದಂಗಾಯಿತು. ಸ್ಲೋ ಪಾಯ್ಸನ್ ಮಾಡಿದ್ರು ಅಮೆರಿಕದವರು. ಭಾರತದವರು ಅವ್ರನ್ನ ಸ್ವೀಕಾರ ಮಾಡಲೇ ಇಲ್ಲ, ತುಂಬ ಹೋರಾಟ ಮಾಡಿದ್ರು. ಸೊ ಇದು ದೊಡ್ಡ ಕತೆ, ನಾನು ನಿಮ್ಗೆ ಇಷ್ಟೇ ಹೇಳೋದು. ಸೊ ಓಶೋ ಬಗ್ಗೆ ತಿಳ್ಕೋಬೇಕು ಅಂದರೆ ಸುಮ್ಮನೆ ಸಿಗ್ತವೆ, ಈಗ ಎಲ್ಲ ಕಡೆ ಸಿಗುತ್ತೆ. ಪುಸ್ತಕ ಓದುವ ಹವ್ಯಾಸವಿದ್ದರೆ, ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮಗಿದ್ದರೆ ಪ್ರಾರಂಭ ಮಾಡಿ. ವಿತೌಟ್ ಜಡ್ಜಿಂಗ್ ರೈಟ್ ಆರ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು ಅನ್ನತಕ್ಕಂಥ ಚಿಂತನೆ ಮಾಡೋಕ್ಕೆ ಹೋಗಲೇಬೇಡಿ. ಯಾವುದೋ ಪೂರ್ವಾಗ್ರಹ ಪೀಡಿತವಾಗಿ ನೀವು ಓದಲು ಪ್ರಾರಂಭ ಮಾಡಬೇಡಿ. ಸುಮ್ಮನೆ ಓದೋಕ್ಕೆ ಪ್ರಾರಂಭ ಮಾಡಿ. ಕೊನೆಗೆ ಅದು ನಿಮ್ಮನ್ನ ಹಾಗೇ ಹೇಳ್ಕೊಂಡು ಹೋಗುತ್ತೆ. ಕೊನೆಗೆ ನಿಮಗೆ ಈ ಜಗತ್ತಿನ ದೊಂಬರಾಟದ ಸತ್ಯದ ಅರಿವಾಗಿ ಎಲ್ಲವನ್ನು ಬಿಟ್ಟು ಮನಸ್ಸನ್ನು ಖಾಲಿ ಮಾಡಿ ಅಂತರ್ಮುಖಿ ಸದಾ ಸುಖಿ ಆ ಕಾನ್ಸೆಪ್ಟ್ ಬರ್ತೀರ ನೀವು. ಓಕೆ, ಥ್ಯಾಂಕ್ ಯು.